ಸೊ ನಿಮಗೆ ನಮ್ಮ ಮುತ್ತೂರಿಂತ್ರ ಹೋಗಿ ಬಂದ್ಮೇಲೆ ಈಗ ಸಿಗತ್ತೀನಿ. ಯಾಕಂದ್ರೆ ಇವತ್ತು ಭಾಳ ಹ್ಯಾಕ್ಟಿಕ್ ಇತ್ತು ದಿನ. ನಂಗಂತರೂ ಭಾಳ ಸುಸ್ತಾಗೈತಿ. ಬಿಸಿಲು ಭಾಳ ಇತ್ತು. ಆಮೇಲೆ ಸಂಜೆಗೆ ಸ್ವಲ್ಪ ಮಳಿನೂ ಆಯ್ತು ಆತನಾಗ. ಆನಿಕಲ್ಲಾಗ ಮಳೆ. ಆನಿಕಲ್ ತಿಂದವ್ರು ಇಲ್ಲೇ ಕುಂತಾರೆ ನೋಡ್ರಿ. ಆಮೇಲೆ ಭಾಳ ಸುಸ್ತಾತಲ್ಲ ಪೂರ್ವ ಇವತ್ತು. ಏನು ಮಕ್ಕೋತೀವಿ ಬಿಡ, ಇನ್ನೂ ಸ್ವಲ್ಪ ಹೊತ್ತು ಕುಂದ್ರು ನೋಡ್ರಿ. ಮತ್ತು ನಾನು ನಾಳೆ ಧಾರವಾಡಕ್ಕೆ ಹೋಗ್ನಿ ಅಂದ್ರೆ ಮತ್ತು ನೆಕ್ಸ್ಟ್ ಮಂತ ಬರ್ತೀನಿ. ಅವಾಗ ಈಕಿ ವೆಕೇಶನ್ಸಿಗೆ ಹೋಗ್ಕೊಳ್ಳ. ಈಗ ಎಂಜಾಯ್ ಮಾಡ್ಬೇಕಲ್ಲ. ನೀನು ಗುಲ್ಬರ್ಗ ಹೋದೆ ಅಂದ್ರೆ 2 ತಿಂಗಳು ಬರಲ್ಲ. ಮತ್ತು ಈಗ ಎಂಜಾಯ್ ಮಾಡೋಣ. ಲಾಕ್ದಾಗ ನೀ ಇರಲ್ಲ. ಮತ್ತು ಹೀಗಾಗಿ ಇವತ್ತು ಸ್ವಲ್ಪ ಗಪ್ಪಾಗೋಷ್ಠಿ ಮಾಡ್ತೇವೆ ಎಲ್ಲರೂ. ನಾನು ನಮ್ಮ ತಂಗಿ ನಮ್ಮ ತಂಗಮ್ಮ ಕೂಡಿ ಗಪ್ಪಾಗೋಷ್ಠಿ ಮಾಡಿ ಲೇಟ್ ಮಕ್ಕೊಂಡು ನಾಳೆ ನಾನು ಬೈಕ್ ಮೇಲೆ ಬಿಟ್ಟು ಬಾನತ್ತೇನೆ ನಮ್ಮ ತಮ್ಮಾಗ. ಬಟ್ ಅಜ್ಜ ಇದ್ದವ್ರು ಕಾರ್ ತೊಗೊಂಡು ಹೋಗ್ರಿ ಅನ್ನತ್ತಾರ. ಇಬ್ರಿಗೆ ಏನು ಕಾರ್ ಮಾಡೋದ್ರಿ, ನನಗೂ ಬೈಕ್ ಮೇಲೆ ರೈಡ್ ಆದಂಗೆ ಆಕೈತ್ರಿ. ಹಿಂಗಾಗಿ ಹೋಗೋಣ ಅನ್ನತ್ತೀನಿ. ನೋಡ್ಬೇಕು ಏನು ಆಕೈತಂತ. ನಡಿ ಐಸ್ ಕ್ರೀಮ್ಸ್ ತೊಗೊಂಬಂದು ನಡಿ ತಿಂದ ಮಕ್ಳು. ಐಸ್ ಕ್ರೀಮ್ ಅಂತೂ ಬೇಕ್ರಿಪ್ಪ. ಆಮೇಲೆ ನಮ್ಮ ಮನ್ಯಾಗ ಹೆಂಗಂದ್ರೆ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಐಸ್ ಕ್ರೀಮ್ಸ್ ಇರತ್ತೈತಿ. ಅದಕ್ಕಂದ್ರೆ ಅಷ್ಟು ಬಿಸಿಲೈತಿ. ಕಾನ್ಸಿಕ್ಯೂಟಿವ್ ಡೇಸ್ ಲೈಕ್ ಒಂದಿನ ರಾಗಿ ಅಂಬ್ಲಿ ಇರ್ತೈತಿ, ಒಂದಿನ ಐಸ್ ಕ್ರೀಮ್. ನಾವು ಅನ್ಹೆಲ್ದಿನೂ ಭಾಳ ತಿನ್ನಲ್ಲ. ಯಾಕಂದ್ರೆ ಅಜ್ಜ ಅಜ್ಜಿ ಅವರು ಹೆಲ್ದಿನ ತಿಂತಾರೆ. ಲೈಕ್ ಐಸ್ ಕ್ರೀಮ್ ತಂದ್ರೂ ಇಬ್ಬರು ರಾಗಿ ಅಂಬ್ಲಿನ ಕುಡಿತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಇವತ್ತು ನಾವು ತಿನ್ ಅಂತ ಐಸ್ ಕ್ರೀಮ್ ತಿನ್ಸಿದ್ವಿ. ಆಮೇಲೆ ಹೊಸ ವರ್ಷ ಅಲ್ರಿ, ತಿಂದರೆ ಏನಾಗೋದೈತೆ, ಒಂದು ಈಟ್ ಶುಗರ್ಗೆ ಏನು ಫರ್ಕ್ ಬೀಳಲ್ಲ. ನಾವು ತಿಂದಿಲ್ಲ ಇನ್ನೂ, ಅವ್ರಿಗೆ ತಿನ್ಸಿದ್ವಿ. ನಾವು ಇಲ್ಲಿ ಹಾಸ್ಕೊಂಡು ಕೆಳಗೆ ಕುಂತು ಸ್ವಲ್ಪ ಮಾತಾಡ್ಕೊತ ಸೀರೀಸ್ ನೋಡ್ತೇವೆ. ಯಾವುದ್ರೆ ಒಂದು ಸೀರೀಸ್ ನೋಡಿ ಲೇಟ್ ಮುಕ್ಕೋತೇವೆ. ಐಸ್ ಕ್ರೀಮ್ ಎಲ್ಲ ತಿಂದು ನಮ್ಮ ಕಾಕಿ ಸಾಹೇಬ್ರ ಚಿಯಾ ಪುಡಿಂಗ್ಸ್ ಸೋಪ್ ಮಾಡಿಟ್ಟಾರ. ಅದು ಎಲ್ಲಿಟ್ಟಾರಂದ್ರೆ ಇಲ್ಲಿಟ್ಟಾರ ನೋಡ್ರಿ. ಅಲ್ಲಿ ಕಾಣತಿರ್ಬೇಕು ನಿಮಗೆ. ಅದ್ರಾಗ ಚಿಯಾ ಸೀಡ್ಸ್ ಇಟ್ಟಾರ ಸೋಪ್ ಮಾಡಿ. ಪ್ರತಿದಿನ ಚಿಯಾ ಸೀಡಿಂಗ್ ಸೋಪ್ ಮಾಡಿರ್ತಾರೆ ಅವರು. ಹಿಂಗೆ ಬೆಟ್ ಕೆಳಗೆ ಮುಂಜಾನೆ ಎತ್ಕೊಳ್ಳಿ ಅದನ್ನ ಕುಡಿದು ಆಮೇಲೆ ಒಂದು ಗ್ಲಾಸ್ ಹಾಲು ಕುಡಿತೀನಿ. ಆಮೇಲೆ ನಾಷ್ಟ ಮಾಡ್ತೀನಿ, ಮತ್ತೊಂದು ಗ್ಲಾಸ್ ಹಾಲು ಕುಡಿತೀನಿ. ಫುಲ್ ಅಂತಾರಲ್ರಿ ಮನೆಗೆ ಬಂದಂದ್ರೆ ದಪ್ಪ ಆಗ್ಬಿಡ್ತೇನೆ ಅಂತೇಳಿ ಹಂಗೆ ಆಯ್ತು ರೀ. ನಮಗಂತೂ ಸುಸ್ತಾಗೈತಿ, ಇನ್ನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಐಸ್ ಕ್ರೀಮ್ ತಿಂದು ರಿಲ್ಯಾಕ್ಸ್ ಆಗಿ ಗಪ್ಪಾಗೋಷ್ಠಿ ಮಾಡಿ ಮಕ್ಕೋತೇವೆ ನಾವು. ಬಾಯ್. ನಾನು ಊರಿಗೆ ಹೊಂಟೇನಿ ರೀ ಇವತ್ತು ಧಾರವಾಡಕ್ಕೆ. ಕಾರ್ ತೊಗೊಂಡು ಹೊಂಟಿಲ್ಲ, ಬುಲೆಟ್ ತೊಗೊಂಡು ಹೊಂಟೇವಿ. ಸಿವಿಕ್ ಮಂದಿಗೆ ಸಿವಿಕ್ ಸೆನ್ಸ್ ಅನ್ನೋದ ಇರಲ್ಲ ನೋಡ್ರಿ. ಇದು ನಮ್ಮ ಕಂಪೌಂಡ್ ಐತಿ, ನಮ್ಮ ಕಂಪೌಂಡ್ ಮುಂದೆ ಇನ್ನೊಬ್ರು ಗಾಡಿ ಹಚ್ಚಬಾರ್ದು ಅನ್ನೋದನ್ನ ಇಲ್ಲ ನೋಡ್ರಿ. ಗಾಡಿ ಹಿಂಗೆ ಹಚ್ಚಿ ಹೋಗ್ಬಿಟ್ಟಾರ. ನಮಗೆ ಬೈಕ್ ತಕ್ಕೊಳಕ್ಕೆ ಹಾದಿನೇ ಇಲ್ಲ ಆಗೈತಿ. ನಾವು ಅಷ್ಟೇ ಮಾಡಿಸಿದ್ವಿ. ಈಗ ನೋಡ್ರಿ ನಮ್ಮ ತಮ್ಮ ಸ್ಪರ್ಧಾಡತ್ತ ಗಾಡಿ ತಗೊಂಡು. ಸ್ವಲ್ಪ ಸಿವಿಕ್ ಸೆನ್ಸ್ ಬೇಕು ಮಂದಿಗೆ. ನಾವು ನೋಡ್ರಿ ಈ ಗಾಡಿ ನಂಬರ್ ನೋಡಿ, ಸಿವಿಕ್ ಸೆನ್ಸ್ ಅನ್ನೋದನ್ನೇ ಇಲ್ಲ ಇವ್ರಿಗಂತೂ. ನೋಡ್ರಿ ಎಷ್ಟು ಪರದಾಡತ್ತ ನಮ್ಮ ತಮ್ಮ ಪಾಪ. ಬಾಯ್ ಲಾಡುಮ.